ತೀವಿ ಅದರ ಜೊತೆಯಲ್ಲಿ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಇಡೀ ರಾಜ್ಯದ ಎಲ್ಲ ಪೊಲೀಸ್ ಇಲಾಖೆಗಳಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನಾನು ಸಹ ಹೇಳಿದ್ದೀನಿ. ಮೊನ್ನೆ ನಮ್ಮ ಬಾದಾಮಿ ಶಾಸಕ ನಮ್ಮ ರಾಜು ಅವನ ಕಾನ್ಸೆನ್ಸಲ್ಲಿ ಒಂದು ಮರ್ಡರ್ ಆಗೋಗಿತ್ತು. ಅವರಿಗೂ ಸಹ SP ಹೇಳಿದ್ದೀವಿ. ಈಗಾಗಲೇ 3 ಜನನ ಬಂಧಿಸಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇಂತಹ ಘಟನೆಗಳು ಆಗದೇ ಇರುವಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಕ್ರಮ ತಗೋತದೆ ಅಂತ ಹೇಳಿ ತಮ್ಮ ಮೂಲಕ ನಾನು ಈ ರಾಜ್ಯದ ಸಮುದಾಯಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಮುಖ್ಯವಾಗಿ ಅವರಿಗೆ ಬಂದೂಕು ಲೈಸೆನ್ಸ್ ಬೇಕು ಅಂತ ಕೇಳಿದರು. ಬಂದೂಕು ಲೈಸೆನ್ಸ್ ಯಾರು ಅಪ್ಲೈ ಮಾಡಿದ್ದಾರೆ ರಾಜ್ಯದಲ್ಲಿ ಕುರಿಗಾಯಿಗಳು ಅವರಿಗೆ ಬೇಗ ಸಿಗುವಂಥ ವ್ಯವಸ್ಥೆ ಆಗಬೇಕು. ಮತ್ತು ಕಾನೂನು ಸುವ್ಯವಸ್ಥೆ ಸಹ ನಾವು ಕಾಪಾಡಬೇಕಲ್ಲ. ಸುಮ್ಮನೆ ಯಾರ್ಯಾರಿಗೋ ಮತ್ತು ಗನ್ ಲೈಸೆನ್ಸ್ ಕೊಟ್ಬಿಟ್ಟು ಅದು ಸಮಸ್ಯೆ ಆಗಬಾರ್ದು. ಆದ್ದರಿಂದ ಕಾನೂನು ಕಟ್ಟಳೆಯ ಒಳಗಡೆ ಯಾರು ಇದಕ್ಕೆ ಅರ್ಹರಿದ್ದಾರೆ ಅವರಿಗೆ ಬಂದೂಕು ಲೈಸೆನ್ಸ್ಗಳನ್ನ ಕೊಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಆ ಪೊಲೀಸ್ ಇಲಾಖೆಗೆ ಸೂಚನೆ ಕೊಡ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.